ಈ ಯತ್ನಾಳ ಬೆಳಿಗ್ಗೆ ಎದ್ರೆ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ ಈ ಮೂರು ಶಬ್ದ ಬಿಟ್ಟು ಬೇರೆ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ದಿನ ಮಾತಾಡೋದಿಲ್ಲ ಈ ಯತ್ನಾಳ್. ಇದೆ ಅವನಿಗೆ ಸದಸ್ಯತ್ವದಿಂದ ಹೊರಗೆ ಹಾಕಬಹುದು, ಸದಸ್ಯತ್ವದಿಂದ ರದ್ದು ಮಾಡಬಹುದು, ಆದರೆ ಮಾಡ್ತಾ ಇಲ್ಲ. ಶೌಕತ್ ಅಲಿ ಬಂಕಾಪುರ್ ಕರ್ನಾಟಕದಲ್ಲಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಗಾಳಿ ಬಂದಿದೆಪ್ಪ ಅಂತಂದ್ರೆ ಆನಂದ ಸಿಗ್ತಾ ಇದೆ. ಕಾರಣ ಏನು ಹೇಳಿ? ಆನಂದ ಸಿಗೋ ಕಾರಣ ಏನು ಹೇಳಿ? ಕಾಂಗ್ರೆಸ್ ಪಕ್ಷದ ಒರಿಜಿನಲ್ ಮುಖ ಹೊರಗೆ ಬಂದಿದೆ. ಕಾರಣ ಹೇಳ್ಬೋದಲ್ಲ? ಏನೂ ಇಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಒಂದು ಮನೆತನ ಫ್ಯಾಮಿಲಿ ರಾಜಕಾರಣಿ ಉಳಿಸೋಕೆ ಮುಸ್ಲಿಂ ಸಮುದಾಯದವ್ರನ್ನ ಗೂಬೆ ಮಾಡಿ ಆ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲ ಹಿರಿಯ ಮುಖಂಡರು, ಹಿರಿಯ ಲೀಡರ್ಸ್ಗಳು ಕೆಲಸ ಮಾಡಲಿಲ್ಲ ಅಂತೆ, ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ ಅಂತೆ. ಆ ಕಾರಣಕ್ಕೆ ಉಚ್ಚಾಟನೆ ಮೇಲೆ ಉಚ್ಚಾಟನೆ. ಇನ್ನೊಂದು ಹೇಳ್ತೇನೆ, ಈ ಇಂಡಿಯನ್ ಟಿವಿ ಹಾವೇರಿ ಚಾನಲ್ ಏನಿದೆಲ್ಲ, ನಿಜ ಏನಿದೆ ಅದನ್ನು ಹೊರಗೆ ತರುತ್ತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ, ಸಪೋರ್ಟ್ ಕೊಟ್ಟರೆ ನಮ್ಗೆ ಮತ್ತೊಂದಿಷ್ಟು ಶಕ್ತಿ ಹೊರಗೆ ಬರುತ್ತೆ. ನಾವು ಮತ್ತೊಂದಿಷ್ಟು ಉತ್ತರ ಕೊಡೋಕ್ಕೆ ಮುಂದಾಗಿರ್ತೇವೆ. ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋದೇ ಇಂಡಿಯನ್ ಟಿವಿ ಹಾವೇರಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀರಿ ಶೌಕತ್ ಅಲಿ ಬಂಕಾಪುರ್, ಸಪೋರ್ಟ್ ಮಾಡಿ. ಬನ್ನಿ, ನಾನು ಮೇನ್ ಪಾಯಿಂಟಿಗೆ ಹೋಗ್ತೇನೆ. ಅವರ ಫ್ಯಾಮಿಲಿ ರಾಜಕಾರಣಿ ಉಳಿಸೋಕೆ ಪ್ರಯತ್ನ ಮಾಡಿದರು. ಅಲ್ಲಿ ಕೆಲವು ಮುಸ್ಲಿಂ ಸಮುದಾಯದವರು ಕೆಲಸ ಮಾಡಲಿಲ್ಲ ಅಂತೆ. ಆ ಕಾರಣಕ್ಕೆ ಉಚ್ಚಾಟನೆ ಮೇಲೆ ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಹಗಲಿ ರಾತ್ರಿ ದುಡಿದವ್ರನ್ನ ಒಂದೇ ಒಂದು ಚಿಕ್ಕ ಪುಟ್ಟ ಒಂದು ತಪ್ಪು ಮಾಡಿದಾರಂತೆ, ಒಂದೇ ಒಂದು ಚಿಕ್ಕ ಪುಟ್ಟ ತಪ್ಪಿಗೋಸ್ಕರ ಉಚ್ಚಾಟನೆ ಮೇಲೆ ಉಚ್ಚಾಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಕಮೆಂಟ್ ಬಾಕ್ಸ್ ಓಪನ್ ಇದೆ, ಉತ್ತರ ಕೊಡಬೇಕು. ಏನ್ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿದಾರಲ್ಲ ಸ್ಪೆಷಲ್, ಅವ್ರು ಉತ್ತರ ಕೊಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ಪ್ರಶ್ನೆ, ಈ ಯತ್ನಾಳ ಬೆಳಿಗ್ಗೆ ಎದ್ರೆ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ ಈ ಮೂರು ಶಬ್ದ ಬಿಟ್ಟು ಬೇರೆ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ದಿನ ಮಾತಾಡೋದಿಲ್ಲ ಈ ಯತ್ನಾಳ್. ಆ ಹಿಂದೂ ಮುಸ್ಲಿಂ ಎಲ್ಲಿ ಮಾಡ್ತಾನ? ಎಲ್ಲ ಶಾಸಕರ ಮಧ್ಯದಲ್ಲಿ ಸಭೆಯಲ್ಲಿ ನಿಂತು ಮುಸ್ಲಿಂ ಸಮುದಾಯದ ವಿರುದ್ಧ ಹೇಳ್ತಾನ. ಇವ ತಪ್ಪು ಮಾಡ್ತಾ ಇದ್ದಾನೆ, ಸರ್ಕಾರ ಇವ್ರ ಜೊತೆ ಇವ ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ಉತ್ತರ ಕೊಡ್ಬೋದಲ್ಲ ಕಾಂಗ್ರೆಸ್ ಪಕ್ಷ. ಯಾಕೆ ಉತ್ತರ ಕೊಡೋದಿಲ್ಲ? ಒಂದೇ ಒಂದು ಶಾಸಕ ಅವನಿಗೆ ಉತ್ತರ ಕೊಡೋದಿಲ್ಲ. ಕಾರಣ ಏನು? ಉತ್ತರ ಕೊಟ್ರೆ ಅವ ಸುಮ್ಮನಾಗಿರ್ತಾನೆ. ಇವ್ರ ಕಡೆ ಶಕ್ತಿ ಇದೆ, ಅವನಿಗೆ ಸದಸ್ಯತ್ವದಿಂದ ಹೊರಗೆ ಹಾಕಬಹುದು, ಸದಸ್ಯತ್ವದಿಂದ ರದ್ದು ಮಾಡಬಹುದು, ಆದರೆ ಮಾಡ್ತಾ ಇಲ್ಲ. ಉತ್ತರನೇ ಕೊಡ್ತಾ ಇಲ್ಲ. ಸದಸ್ಯತ್ವದಿಂದ ರದ್ದು ಹೇಗೆ ಮಾಡೋದು? ಉತ್ತರನೇ ಕೊಡ್ತಾ ಇಲ್ಲ. ಕಾರಣ ಹೇಳ್ತೇನೆ ನಾನು. ಈ ಯತ್ನಾಳಿಗೆ ಬಾಯಿ ಮುಚ್ಚಿಸಿದ್ರೆ ಇಲ್ಲೇ ಮುಸ್ಲಿಂ ಸಮುದಾಯದವರಿಗೆ ಗೂಬೆ ಮಾಡೋಕೆ ದಾರಿ ಇಲ್ಲಲ್ಲ. ಈಗ ಯತ್ನಾಳ್ ಅಂತವ್ರು ಹೇಳ್ತಾರೆ ಹಿಂದೂ ಮುಸ್ಲಿಂ ಮಾಡ್ತಾರ, ಇವ್ರಿಗೆ ಹೇಳೋಕೆ ದಾರಿ ಇದೆ. ನೋಡಿ, ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ಬಿಜೆಪಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡಬೇಕು. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ ಪಕ್ಷನು ಬೆಂಬಲಿಸಬೇಕು, ನಾವು ಗೆಲ್ಲಿಸ್ತರಬೇಕು. ಇದು ಹೇಳೋಕೆ ದಾರಿ ಬೇಕಲ್ಲ ಸರ್. ಮತ್ತೆ ಯತ್ನಾಳ್ ಅಂತಾರನ್ನ ಬಾಯಿ ಮುಚ್ಚಿಸಿದ್ರೆ ಇವ್ರಿಗೆ ಹೇಳೋಕೆ ಗತಿನೇ ಇಲ್ಲ. ಯಾಕಂದ್ರೆ ಬರ್ತಾ 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 ಇವರು ಒರಿಜಿನಲ್ ಮುಖ ಹೊರಗೆ ಬರ್ತಾ ಇದೆ. ಈಗ ಮತ್ತೆ ಚಾನ್ಸ್ ಬೇಕಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಯಾಕೆ ಕೆಲಸ ಮಾಡ್ತಾ ಇದೆ ಅನ್ನೋದು ಹೇಳಕ್ ಬೇಕಲ್ಲ. ಮುಸಲ್ಮಾನವ್ರಿಗೆ ಯಾವ ತರ ಗುಲಾಮ್ಗಿರಿಯಲ್ಲಿ ಇಡಬೇಕು ಅನ್ನೋದು ದಾರಿ ಬೇಕಲ್ಲ. ಆ ಕಾರಣಕ್ಕೆ ಅವನಿಗೆ ಉತ್ತರ ಕೊಡ್ತಾ ಇಲ್ಲ. ಒಂದೇ ಒಂದು ಶಾಸಕ, ಯತ್ನಾಳ್ರವರೇ ನೀವು ಮಾಡ್ತಾ ಇರೋದು ತಪ್ಪು, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ನಮ್ಮ ರಾಜ್ಯದಲ್ಲಿ ಯಾವುದೇ ಜಾತಿ ಬೇಡ, ಯಾವುದೇ ಜಾತಿ ಧರ್ಮ ಬೇಡ. ಇನ್ನು ನಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಿದ್ದಾರೆ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಹೇಳೋದಿಲ್ಲ? ಏನೋ ಮುಸ್ಲಿಂ ಸಮುದಾಯದವರು ಏನೋ ತಪ್ಪು ಮಾಡಿದಾರಂತೆ ಕೆಲವು ಮುಖಂಡರು, ಮೇಲೆ 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 ಉಚ್ಚಾಟನೆ. ಇವರಿಗೆ ಉತ್ತರ ಯಾರು ಕೊಡ್ಬೇಕೀಗ ಕಾಂಗ್ರೆಸ್ ಪಕ್ಷದವರಿಗೆ ಹೇಳಿ? DZ ಜಮೀರ್ ಅಹಮದ್ ಅಂತವನ್ನೇ ಬಿಡ್ತಾ ಇಲ್ಲ. ಸಾಮಾನ್ಯ ಕಾರ್ಯಕರ್ತರ ಗತಿಯೇನು? ಸಾಮಾನ್ಯ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ, ಈವರೆಗೂ ತಾವು ಗುಲಾಮ್ಗಿರ್ ಆಗ್ತೀರಾ? ಈವರೆಗೂ ತಮಗೆ ಗೂಬೆಯನ್ನು ಮಾಡಿ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಹೊರಗೆ ಬನ್ನಿ, ಈ ಗುಲಾಮ್ಗಿರಿಂದ ಹೊರಗೆ ಬನ್ನಿ. 2028 ತನಕ ಕಾಂಗ್ರೆಸ್ ಪಕ್ಷದ ಒರಿಜಿನಲ್ ಮುಖ ಏನಿದೆ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನ್ ಇರೋ ಕಾರಣಕ್ಕೆ ಇದೆ ಹೊರತು ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನ್ ಇಲ್ಲ ಅನ್ನೋದನ್ನ ಉತ್ತರ ಕೊಡಲೇಬೇಕು. ಬನ್ನಿ. AIMIM ಇದೆ, ಹೈದರಾಬಾದಿಂದ ಬಂದಿರೋ ಪಕ್ಷ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ನ್ಯಾಯ ಅನ್ಯಾಯ ಈ ಎರಡೇ ಕ್ವಶನ್ ಆನ್ಸರ್ ಆ ಪಕ್ಷದಲ್ಲಿ ಇದೆ.
ತಪ್ಪು ಮಾಡಿದವಂಗೆ ಕಠಿಣವಾದಂಥ ಉತ್ತರ ಕೊಡ್ತಾರ MIMದವರು. ಬನ್ನಿ ಸೇರ್ಕೊಳ್ಳಿ, ನಿಮ್ಮದೊಂದು ಶಕ್ತಿ ತೋರಿಸಿ, ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿ. ಅವ್ರು ನಾವೇನಿದೆ, ನಾವು ಏನು ಮಾಡ್ತೇವೆ, ಏನು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡಿ. ಯಾಕೆ ಗುಲಾಮ್ಗಿರಿ ಆಗಿದ್ದೀರಾ? ಯಾಕೆ ಗುಲಾಮ್ಗಿರಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದವರಿಗೆ? ಯಾಕೆ ಗುಲಾಮ್ಗಿರಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ? ಹೊರಗೆ ಬನ್ನಿ. ಜಮೀರ್ ಅಹಮದ್ ಅಂತವನ್ನ ಮರ್ಯಾದೆ ಇಲ್ಲ, ನಿಮ್ಮೆಂತ ಮರ್ಯಾದೆ? ಹೊರಗೆ ಬನ್ನಿ. ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಮುಸ್ಲಿಂ ಸಮುದಾಯದವ್ರನ್ನ ಗುಲಾಮ್ ಆಗಿ ಇಟ್ಟಿದೆ. ಈಗೂ ಕೂಡ ತಾವು ಗುಲಾಮ್ಗಿರಿ ಆಗಿ ಮಾಡ್ತೀರಾ? ಈಗೂ ಕೂಡ ತಾವು ಗುಲಾಮ್ಗಿರಿಯಲ್ಲಿ ಇರ್ತೀರಾ? ಹೊರಗೆ ಬನ್ನಿ, ಬನ್ನಿ ಸೇರ್ಕೊಳ್ಳಿ, ಕೆಲಸ ಮಾಡಿ, ನಿಮ್ಮ ಶಕ್ತಿ ತೋರಿಸ್ಕೊಡಿ. ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಗುಲಾಮ್ಗಿರಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಜಮೀರ್ ಅಹಮದ್ ಅಂತವ್ರನ್ನ ಬಿಡ್ತಾ ಇಲ್ಲ. ನಿಮ್ಮ ಗತಿ ಏನ್ರಿ? ಇನ್ನು ಮುಂದೆ ಹೇಳೋದೇನು? ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷಕ್ಕೆ 2028ರಲ್ಲಿ ಪಾಠ ಕಲಿಸ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷದವರು ನಿಮಗೆ ಉಚ್ಚಾಟನೆ ಮಾಡೋದಕ್ಕಿಂತ ಮುಂಚೆ ತಾವು ಆಗಿ ಆ ಪಕ್ಷವನ್ನು ರಿಸೈನ್ ಮಾಡಿ ಹೊರಗೆ ಬಂದ್ಬಿಡಿ. ಇವತ್ತಿಲ್ಲ ನಾಳೆ ನಿಮಗೂ ಕೂಡ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡುತ್ತೆ, ಮಾಡೇ ತೀರುತ್ತೆ. ತಾವೇನಾದ್ರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ಮಾಡುತ್ತೆ. ಬೇರೆದವರು ಜಾತಿ ಧರ್ಮದಲ್ಲಿ ಬೇಕಾದ ಹೇಳ್ಕೊಳ್ಳಿ, ಅವ್ರ ಬಾಯಿ ಮುಚ್ಚಿ ಬಾಯಿಗೆ ಬೀಗ ಹಾಕೊಂಡು ಕುಂತು ಬಿಡ್ತಾರೆ. ಎಲ್ಲ ಶಾಸಕರು, ಎಲ್ಲ ಲೀಡರ್ಸ್ಗಳು, ಏನು ಮಾತು ಬರೋದಿಲ್ಲ ಅವ್ರಿಗೆ. ಏನೋ ಒಂದು ಪಕ್ಷದವ್ರು ಏನೋ ಚಿಕ್ಕ ಪಟ್ಟ ಕೆಲಸ ಮಾಡಿದ್ರೆ ಅದು ಅವರಿಗೆ ಪಕ್ಷದ ಏನು ಪೋಸ್ಟ್ ಕೊಟ್ಟಿರ್ತಾರ, ಅದು ಪೋಸ್ಟ್ ಯಾವುದಪ್ಪ ಅಂತಂದ್ರೆ ಮೈನಾರಿಟಿ ಅಲ್ಪಸಂಖ್ಯಾತರದಲ್ಲಿ ಒಂದು ಪೋಸ್ಟ್ ಕೊಡ್ತಾರೆ. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಅಂತ. ಮತ್ತೆ ಬ್ಲಾಕ್ನಲ್ಲಿ ಕೊಡೋಂಗಿಲ್ಲ, ತಾಲೂಕು ಅಧ್ಯಕ್ಷರು ಕೊಡೋಂಗಿಲ್ಲ, ಜಿಲ್ಲಾಧ್ಯಕ್ಷರು ಕೊಡೋಂಗಿಲ್ಲ. ನಮ್ಮ ಕಡೆ ಒಂದು ಪೊಸಿಷನ್ ಅವೈಲೇಬಲ್ ಇದೆ, ಅಲ್ಪಸಂಖ್ಯಾತ ಘಟಕ. ಆ ಘಟಕದಿಂದ ನಿಮಗೆ ಹೊರಗೆ ಹಾಕಿಬಿಡ್ತಾರೆ. ಅದೇ ಒಂದು ಘಟಕದಲ್ಲಿ ನಮಗೆ ಪೋಸ್ಟ್ ಕೊಡೋದು. ಹೊರಗೆ ಬನ್ನಿ, ಹೊರಗೆ ಬಂದು ತಕ್ಕಂಥ ಉತ್ತರ ಕೊಡಿ, ತಕ್ಕಂಥ ಪಾಠ ಕೊಡಿಸ್ಕೊಡಿ. 2028ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಉತ್ತರ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿ ಹೊರಗೆ ಬಂದು ಆ ಪಕ್ಷವನ್ನು ಬಿಟ್ಟು ಹೊರಗೆ ಬನ್ನಿ. ತಕ್ಕಂಥ ಉತ್ತರ ಆಟೋಮೆಟಿಕ್ ಅದಕ್ಕೆ ಸಿಗುತ್ತೆ. ಮತ್ತೆ ಸಿಗ್ತೇನೆ ನಾನು.